ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ತಾರಕಕ್ಕೆ ಹೋಗ್ತಾ ಇದೆ. ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಿ ರೈತರ ಅಹವಾಲನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಿಎಂ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಸೀರ್ ಅಹಮದ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇತ್ತೀಚೆಗೆ ವಕ್ಫ್ ವಿವಾದ ತುಂಬಾ ತಾರಕಕ್ಕೆ ಹೋಗ್ತಾ ಇದೆ. ಸ್ವಾಮೀಜಿಗಳು ಕೂಡ ಅಲ್ಲಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ತೀವ್ರವಾದಂಥ ಒಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇವತ್ತಿಂದ ಪಾದಯಾತ್ರೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್, ನನ್ನ ಒಂದು ಅಪೀಲು ಸ್ವಾಮಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರು ರಾಜಕಾರಣದಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಆಗಿರ್ಬೋದು, ವಕ್ಫ್ ವಿವಾದದ ಬಗ್ಗೆ ಮಾತನಾಡಬೇಕಾದ್ರೆ ಫಸ್ಟು ವಕ್ಫ್ ಆ್ಯಕ್ಟ್ ತಿಳ್ಕೊಳ್ಬೇಕು. ಆ್ಯಕ್ಟ್ ತಿಳ್ಕೊಂಡು ಅದನ್ನು ಅಧ್ಯಯನ ಮಾಡಿ ಮಾತಾಡಿದರೆ ಹೌದಪ್ಪ ಅಂತ ಒಪ್ಕೋಬೋದು. ಬೇಕಾಬಿಟ್ಟು ಕೇವಲ ಒಂದು ಆರ್ಗ್ಯುಮೆಂಟ್ ಮಾಡೋದಂಥದ್ದು, ರೈತರು ಜಮೀನು ತಗೊಳ್ಳೋದು ಅಂಥೇಳಿ ಆಪಾದನೆ ಮಾಡ್ತಕ್ಕಂಥದ್ದು ಸರಿಗಿಲ್ಲ. ಈ ರಾಜ್ಯದಲ್ಲಿ ಕಾನೂನಿದೆ, ಈ ರಾಜ್ಯದಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಕ್ಟ್ ಇದೆ, ಈ ರಾಜ್ಯದಲ್ಲಿ ಇನಾಮ್ ಅಬಾಲಿಷನ್ ಆ್ಯಕ್ಟ್ ಇದೆ, ಈ ರಾಜ್ಯದಲ್ಲಿ ವಕ್ಫ್ ಆ್ಯಕ್ಟ್ ಇದೆ. ನಾವು ಏನೇ ಮಾಡಿದ್ರೂ ಆ್ಯಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಯಾವ ಸರ್ಕಾರ ಇದ್ರೂ ಸಹ ಕಾನೂನು ಬಿಟ್ಟು ಮಾಡಲಿಕ್ಕೆ ಅವಕಾಶ ಇಲ್ಲ. ಸರ್, ಇದೇ ವಿಚಾರವಾಗಿ ಚಂದ್ರಶೇಖರ್ ಸ್ವಾಮೀಜಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀವು ಗಮನಿಸಬಹುದು. ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನೇ ಕೊಡಬಾರ್ದು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಅವ್ರ ಮೇಲೆ FIR ಕೂಡ ಆಗಿದೆ. ಅದನ್ನು ಈಗ ಈಗ ಸಡನ್ ಆಗಿ ನೀವು ವಕ್ಫ್ ಬಿಟ್ಟು ಇನ್ನೊಂದು ಕಡೆ ಬಂದುಬಿಟ್ರಿ. ಸ್ವಾಮೀಜಿ ವಿಚಾರ ಈಗಾಗಲೇ ಅದನ್ನು FIR ಆಗಿದೆ. ಅವ್ರಿಗೆ ಎನ್ಕ್ವೈರಿ ಮಾಡೋದಕ್ಕೆ ನೋಟಿಸು ಸಹ ಕೊಟ್ಟಿದ್ದಾರೆ. ಅದು ಆ ವಿವಾದ ಅದೇನೋ ಅವರು ಕೋರ್ಟ್ಗೆ ಹೋಗಿ ಏನಾದರೂ ಸ್ಟೇ ತರ್ತಾರೆ, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಿಜ, ಈ ರಾಷ್ಟ್ರದಲ್ಲಿ ಸಂವಿಧಾನ ಇದೆ. ಸಂವಿಧಾನ ಯಾವ ರೀತಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ಎಲ್ಲರಿಗೂ ಅವರವರ ರಿಲಿಜನ್ ಬಗ್ಗೆ ಗೌರವಿಸೋದು ಒಂದು ಅವಕಾಶ ಇದೆ. ಅವರವರು ರಿಲಿಜನ್ನು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೂ ಸಹ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವಕಾಶ, ಸಂವಿಧಾನದಲ್ಲಿ ಅವಕಾಶ ಇರೋದರಿಂದ ಸ್ವಾಮಿಗಳು ಆ ರೀತಿ ಮಾತನಾಡಬಾರ್ದಾಗಿತ್ತು. ಮಾತನಾಡಿದ್ದಾರೆ, ಅದನ್ನು FIR ಆಗಿದೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದ್ರ ಬಗ್ಗೆ ಅವರು ಬರ್ತಕ್ಕಂಥ ದಿನಗಳಲ್ಲಿ ಕೋರ್ಟಿಂದ ಏನಾದರೂ ಜಾಮೀನು ಪಡಿತಾರೋ ಇಲ್ಲ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಅದನ್ನು ನೋಡ್ತೀವಿ ನಾವು. ಸರ್, ಆಮೇಲೆ ಈ ಕಡೆ ಯತ್ನಾಳ್ ಅವರ ಅವ್ರದ್ದು ಒಂದು ಟೀಮ್ ಇದೆ, ನೀವು ಅಬ್ಸರ್ವ್ ಮಾಡಿರಬೇಕು. ಈಗ ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೂ ಮುಂದಾಗಿದ್ದಾರೆ ಈ ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ. ಮತ್ತು BJP ನಾಯಕರು ಕೂಡ ಟೀಮ್ಗಳನ್ನು ಮಾಡ್ಕೊಂಡು ಒಂದು 3-4 ತಂಡ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ನಿಜ, ಭಾರಿ ರಾಜಕಾರಣದಲ್ಲಿ, ಸಂವಿಧಾನದಲ್ಲಿ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬಿಟ್ಟು, ವಿರೋಧ ಪಕ್ಷ ಅಂತ ಹೇಳ್ಬಿಟ್ಟು ಅವ್ರದ್ದೇ ಒಂದು ಸರ್ಕಾರಕ್ಕೆ ಗೈಡ್ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ಆಗು ಹೋಗಲ ಬಗ್ಗೆ ನೋಡಿಬಿಟ್ಟು ಸರ್ಕಾರಕ್ಕೆ ಸರಿಯಾದ ರೀತಿ ದಾರಿಗೆ ತರಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತದೆ. ಅದನ್ನು ಬಿಟ್ಟು ಇವತ್ತಿನ ದಿವಸ ಅವರವರಲ್ಲೇ ಸಿಕ್ಕಾಬಿಟ್ಟೆ ಚರ್ಚೆ ನಡೀತಾ ಇದೆ. ಅವರವರಲ್ಲೇ ಸಿಕ್ಕಾಬಿಟ್ಟೆ ನಾನು ಎಷ್ಟು ಜನನ ಸೇರಿಸ್ತೀನಿ, ನೀನು ಎಷ್ಟು ಜನನ ಸೇರಿಸ್ತೀಯ, ನಾನೇ ನಿನಗೆ BJP ಪ್ರೆಸಿಡೆಂಟ್ ಆಗಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ನೀನು ದುಡ್ಡು ಕೊಟ್ಬಿಟ್ಟು ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೇಳೋದು. ಇನ್ನೊಂದು ಕಡೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಾದ್ರೆ 1,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳೋದು. ಇಂಥದ್ದೆಲ್ಲ ನಾವು ನೋಡಿದ್ದೀವಿ. ಇದನ್ನು ನೋಡಿದಾಗ ರಾಜಕಾರಣದಲ್ಲಿ ಇಂಥದ್ದು ಆಗಬಾರ್ದು. ಒಂದು ಪಕ್ಷ ಅಂತ ಹೇಳಿದರೆ ಆ ಪಕ್ಷದಲ್ಲಿ ಶಿಸ್ತಿರಬೇಕು. ಆ ಪಕ್ಷದಲ್ಲಿ ಇರ್ತಕ್ಕಂಥ ಶಿಸ್ತು ಅದನ್ನು ಕಾಪಾಡ್ಕೊಳ್ಬೇಕು, ಅದರಿಂದ ನಡಿಬೇಕು. ಅದು ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಬಟ್ ಅವರಲ್ಲಿ ಇವತ್ತಿನ ದಿವಸ ಈ ಮಟ್ಟಿಗೆ ಬಂದಿರತಕ್ಕಂಥದ್ದು, ಆಮೇಲೆ BJP ಪ್ರೆಸಿಡೆಂಟಿಂದ ನಾವು 3 ಕ್ಷೇತ್ರಗಳು ಸೋತಿದ್ದೀವಿ, ಅವ್ರು ಇಲ್ಲದೇ ಇದ್ದರೆ ನಾವು ಗೆಲ್ತಾ ಇದ್ದು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಬಹಿರಂಗವಾಗಿ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ನಾವು ಹೆಚ್ಚಾಗಿ ಕಾಮೆಂಟ್ ಮಾಡೋಕ್ಕೆ ನಮಗೆ ಹಕ್ಕಿಲ್ಲ. ಬಟ್ ನಾವು ಅವ್ರಿಗೆ ಅಷ್ಟೇ ಹೇಳ್ತೀವಿ, ನೀವು ನೋಡಿ ಒಂದು ಜವಾಬ್ದಾರಿ ಪೊಸಿಷನ್ನಲ್ಲಿದ್ದೀರಿ, ಅಪೋಸಿಷನ್ನಲ್ಲಿದ್ದೀರಿ, ನೀವು ದಯವಿಟ್ಟು ಕಾಂಗ್ರೆಸ್ ನಮ್ಮ ಸರ್ಕಾರಕ್ಕೆ ಯಾವ ರೀತಿ ನೀವು ಗೈಡ್ ಮಾಡಬೇಕು, ಸರ್ಕಾರಕ್ಕೆ ಆಗು ಹೋಗಲು ಬಗ್ಗೆ ನೋಡಿಬಿಟ್ಟು ಏನೇನೋ ಟೀಕೆಗಳು ಮಾಡ್ತಕ್ಕಂಥದ್ದು, ಅದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ. ಸರ್, ಆಮೇಲೆ ಪ್ರಮುಖವಾಗಿ ಈಗ ಹಾಸನ ಸಮಾವೇಶ ಹಮ್ಮಿಕೊಂಡಿದ್ದೀರಿ 5ನೇ ತಾರೀಕು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೋಡಿ ಈ ಒಂದು ಸಮಾವೇಶ ವಿಚಾರದಾಗಿ ಒಂದು ಕೋಲ್ಡ್ ವಾರ್ ಶುರುವಾಗ್ಬಿಟ್ಟಿದೆಯಾ ಅಂತ. ಯಾಕೆಂತಂದರೆ ಅಹಿಂದ ಸಮಾವೇಶ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಾವೆಲ್ಲ ನೀವು ಆಪ್ತ ನಾಯಕರು ಮಾಡ್ಕೊಂಡಿದ್ರಿ, ಸ್ವಾಭಿಮಾನಿ ಸಿದ್ದರಾಮಯ್ಯ ಹೆಸರಲ್ಲಿ ಮಾಡಬೇಕು ಅಂತ. ಆದರೆ ಈಗ ಸಿದ್ದರಾಮಯ್ಯನವರ ಈ ಒಂದು ಸಮಾವೇಶವನ್ನು DK ಶಿವಕುಮಾರ್ ಅವರು ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಾ ಇದೆ. ಆ ರೀತಿ
ಪತ್ರಿಕೆಗಳಲ್ಲಿ ಮೀಡಿಯಲ್ಲಿ ಒಂಥರ ಸೃಷ್ಟಿ ಮಾಡ್ತಿದ್ದಾರೆ. ಆ ರೀತಿ ನಿಜವಾಗಲೂ ಮೊದಲು ಮಾಡಬೇಕಾದ್ರೂ ಸಹ ಡಿ ಕೆ ಶಿವಕುಮಾರ್ ಅವ್ರ ಎದುರುಗಡೆನೇ ಚರ್ಚೆ ಆಯಿತು. ಅವ್ರ ಎದುರುಗಡೆನೇ ಚರ್ಚೆ ಮಾಡಿ ಈ ರೀತಿ 5ನೇ ತಾರೀಕು ಹಾಸನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಯಿತು. ಅದು ನಿಜ ಸ್ವಾಭಿಮಾನದ ಸಮಾವೇಶ ಅಂತಲೇ ಮಾಡಬೇಕು ಅಂತಿದ್ದಿದ್ದು. ಅದು ಯಾರು ಮಾಡ್ತಾ ಇರೋದು ಅಂತ ಹೇಳಿದರೆ ಈ ಶೋಷಿತ ಸಮಾಜ ಒಕ್ಕೂಟ ಅಂತ ಹೇಳ್ಬಿಟ್ಟು ಅವ್ರು ಸೇರಿಕೊಂಡು ಮಾಡಬೇಕು ಅಂತ ಬಂದು ಸಿ ಎಮ್ನ ಭೇಟಿ ಮಾಡಿ ಸಿ ಎಮ್ನ ಆಹ್ವಾನವನ್ನು ಕೊಟ್ಟರು. ನೀವು ಬರಬೇಕು, ಈ ರೀತಿ ನಾವು ಸಮಾವೇಶ ಮಾಡ್ತೀವಿ ಅಂಥೇಳಿ. ಆವಾಗ ಸಿ ಎಮ್ ಅವ್ರಿಗೂ ಹೇಳಿದರು, ನೋಡಪ್ಪ ನಾನು ಒಬ್ಬನೇ ಬರೋಕ್ಕಾಗಲ್ಲ, ನೀವು ಪಿ ಸಿ ಸಿ ಪ್ರೆಸಿಡೆಂಟ್ಗೂ ಹೋಗಿ ಕರಿಬೇಕು ಅಂತ ಹೇಳಿದರು. ಅದೇ ರೀತಿ ಅವರು ಪಿ ಸಿ ಸಿ ಪ್ರೆಸಿಡೆಂಟ್ಗೂ ಹೋಗಿ ಕರೀತಿದ್ದಾರೆ. ಬಟ್ ಮಧ್ಯದಲ್ಲಿ ಒಂದು ಚರ್ಚೆ ಆಯಿತು, ಅಷ್ಟು ದೊಡ್ಡ ಸಮಾವೇಶ ಮಾಡ್ತಕ್ಕಂಥದ್ದು, ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡಿದರೆ ಇನ್ನೊಂದಷ್ಟು ಶಕ್ತಿ ತುಂಬೋದು ಅದಕ್ಕೆ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಅದರಲ್ಲಿ ಯಾವ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಶಿವಕುಮಾರ್ ಅವ್ರಿಗೆ ನೋಡಿರ್ಬೋದು, ಶಿವಕುಮಾರ್ ಪದೇ ಪದೇ ಹೇಳ್ತಾರೆ ನಮ್ಮ ನಾಯಕರು ಅಂಥೇಳಿ. ಸೊ ಏನೇ ಕಾರ್ಯಕ್ರಮ ಆಗಬೇಕಾದ್ರೆ ಪಿ ಸಿ ಸಿಯಲ್ಲಿ ಆಗಲಿ ಇನ್ನೊಂದು ಕಡೆಯಿಂದಾಗಲಿ ಆ ಕಾರ್ಯಕ್ರಮದ ನಾಯಕತ್ವವನ್ನು ಸಿದ್ದರಾಮಯ್ಯನವರು ವಹಿಸ್ತಾರೆ ಸರ್. ಯಾಕೆಂದರೆ ಈ ಒಂದು ಸಮಾವೇಶದ ನೇತೃತ್ವವನ್ನು ರಾಜಣ್ಣವರು, ಮಹದೇವಪ್ಪ ಅವರು, ವೆಂಕಟೇಶ್ ಅವರು ಇವರು ಹೊತ್ಕೊಂಡಿದ್ರು. ಅವರು ಕೂಡ ಬಹಳಷ್ಟು ಬಾರಿ ಹೇಳಿದ್ದಾರೆ, ಇದು ಪಕ್ಷದ ಸಮಾವೇಶ ಅಲ್ಲ, ಇದು ನಾವು ಸಿದ್ದರಾಮಯ್ಯನವರ ಅವ್ರಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಸ್ವಾಭಿಮಾನಿ ಸಮಾವೇಶ ಅಂತ. ಈ ಆಯೋಜಕರೇ ಈ ರೀತಿ ಹೇಳಿದ್ಮೇಲೆ ಮತ್ತೆ ಯಾಕೆ ಇಂಥ ಒಂದು ಗೊಂದಲ ಉಂಟಾಯಿತು ಸಮಾವೇಶ ವಿಚಾರದಲ್ಲಿ ಅಂತ? ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇರೋದು ಬೇಡಿ. ಇದು ಮೊದಲನೇ ಸತಿ ಆಗ್ತಾ ಇಲ್ಲ. ಸಿಂಧನೂರಲ್ಲಿ ಒಂದು ಸಮಾವೇಶ ಆಗಿದೆ, ಸ್ವಾಭಿಮಾನದ ಸಮಾವೇಶ ಸಿಂಧನೂರಲ್ಲಿ ಆಗಿದೆ. ಲಕ್ಷಾಂತರ ಜನ ಅಲ್ಲೂ ಸೇರಿದ್ದಾರೆ, ಅಲ್ಲೂ ಡಿ ಸಿ ಎಮ್ಮು ಹೋಗಿದ್ದಾರೆ, ಸಿ ಎಮ್ಮು ಇದ್ದರು, ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲೂ ಮಾಡ್ತಿದ್ದಾರೆ. ಎಸ್, ಮಾಡ್ತಕ್ಕಂಥ ಜಾಗ ಬಂದು ಹಾಸನ ಇರೋದರಿಂದ ಇನ್ಚಾರ್ಜ್ ಮಿನಿಸ್ಟರು ರಾಜಣ್ಣ ಅವರಾಗಿದ್ದಾರೆ. ಇದರಲ್ಲಿ 5 ಜಿಲ್ಲೆಗಳು ಸೇರ್ತದೆ: ಚಿಕ್ಕಮಗಳೂರು, ಮೈಸೂರು, ಹಾಸನ, ಚಾಮರಾಜನಗರ, ಕೂರ್ಗು. ಸೊ ಹಾಗಾಗಿ ಮಹದೇವನವರು ಮೈಸೂರಿಗೆ ಸೇರಿರ್ತಕ್ಕಂಥದ್ದು, ವೆಂಕಟೇಶ್ರವರು ಚಾಮರಾಜನಗರ, ಬೋಸರಾಜ್ ಕೂರ್ಗು. ಸೊ ಹಾಗಾಗಿ ಇವರೆಲ್ಲ ಚಿಕ್ಕಮಗಳೂರಲ್ಲಿ ಜಾರ್ಜು. ಸೊ ಆ ರೀತಿ ಇನ್ಚಾರ್ಜ್ ಮಿನಿಸ್ಟರ್ಗೂ ಸಹ ಅದಕ್ಕಾಗಿ ಇವ್ರದ್ದು ಹೆಸರುಗಳೆಲ್ಲ ಬಂದಾಗ ನಿಮಗೆ ಒಂಥರ ಕಾಣ್ತದೆ ಇವರೆಲ್ಲ ಸಿದ್ದರಾಮಯ್ಯನವ್ರದ್ದು ಆಪ್ತರು. ಅದಕ್ಕಾಗಿ ಆ ರೀತಿ ಏನೇನೂ ಇಲ್ಲ. ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರೋದರಿಂದ ಅವ್ರನ್ನೆಲ್ಲ ಕರೆಸಿದ್ದೀವಿ. ಸೊ ಹಾಗಾಗಿ ಆ ಸಮಾವೇಶ ಅವರ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇದೆ. ಯಾಕಂದರೆ ಸರ್, ನೀವು ಪ್ರತಿಯೊಂದು ಮಾಧ್ಯಮಗಳ ಮೇಲೆ ಹೇಳ್ತಾ ಇದ್ದೀರಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೇವಲ ಯಾವುದೋ ಒಂದು ಕೋಲೇಷನ್ ಸಿ ಎಮ್ ಅಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಸಿ ಎಮ್ಮು, ವ್ಯಕ್ತಿ ಪೂಜೆ ನಡೆಯಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದು ಶಿವಕುಮಾರ್ ಅವರು ಪ್ರತಿ ಒಂದು ಸಭೆಯಲ್ಲೂ ಹೇಳ್ತಾರೆ. ಆ ರೀತಿ ನಡೀತಾ ಇರೋದು. ನೀವು ಸುಮಾರು 40 ವರ್ಷದ ರಾಜಕಾರಣ ಸಿದ್ದರಾಮಯ್ಯನವ್ರದ್ದು ಏನಿದೆ ಅದರಲ್ಲಿ ನೋಡಿರ್ಬೋದು. ಯಾವುದೇ ರೀತಿ ವ್ಯಕ್ತಿ ಪೂಜೆಗೆ ಅವರು ಅವಕಾಶನೇ ಕೊಡೋದಿಲ್ಲ. ಅವರು ಯಾವುದೇ ಒಂದು ಸಮಾರಂಭದಲ್ಲಿ ಹೋದರೂ ಸಹ, ಯಾವುದೇ ಒಂದು ಸನ್ನಿವೇಶದಲ್ಲೂ ಸಹ ಅವರು ಸಿದ್ದರಾಮಯ್ಯ ಅಂತ ಮಾತನಾಡೋದಿಲ್ಲ. ಅವ್ರು ಕಾಂಗ್ರೆಸ್ ಸರ್ಕಾರ ಅಂಥೇಳಿನೇ ಮಾತನಾಡ್ತಾರೆ. ಅದ್ರ ಬಗ್ಗೆ ಭಾರಿ ಸ್ಪಷ್ಟವಾಗಿ ಅವರು ಕ್ಲಾರಿಟಿ ಇದೆ ಅವರಲ್ಲಿ. ವ್ಯಕ್ತಿ ಪೂಜೆ ಪ್ರಶ್ನೆನೇ ಇಲ್ಲ ಸರ್. ಆಮೇಲೆ ಕೊನೆಯದಾಗಿ ಈ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನಿಮ್ಮ ಒಂದು ಸಮುದಾಯದ ಒಂದು ಆಗ್ರಹನೂ ಕೂಡ ಇತ್ತು. ಈ ಬಾರಿ ಕೇವಲ 2 ಸ್ಥಾನ ಮಾತ್ರ ಕೊಟ್ಟಿದ್ದಾರೆ ಅಂತ, ಇನ್ನೂ 1 ಅಥವಾ 2 ಸ್ಥಾನಗಳನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹ ಇತ್ತು. ಮುಂದೆ ಸಂಪುಟ ಪುನರ್ರಚನೆ ಆದ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡನ್ನು ಇಡ್ತೀರಾ? ಸಚಿವರ ಸಂಪುಟ ಇದನ್ನು ಮಾಡಬೇಕಾದ್ರೆ ಅದನ್ನು ಚೀಫ್ ಮಿನಿಸ್ಟರು, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಎಸ್, ನಮ್ಮ ಸಮಾಜದಿಂದ ಡಿಮ್ಯಾಂಡ್ ಇರೋದು ನಿಜ. ಹೆಚ್ಚಾಗಿ ನಮಗೆ ಒಂದು ಅವಕಾಶ ಮೊದಲು 3 ಇದ್ದರು, 4 ಇದ್ದರು, ಆ ರೀತಿ ಮಾಡಿಕೊಡಬೇಕು. ಎಸ್ ಎಂ ಕೃಷ್ಣ ಕಾಲದಲ್ಲಿ 5 ಜನನೂ ಇದ್ದರು. ಬಟ್ ಆವಾಗ ನಂಬರ್ಸ್ ರೆಸ್ಟ್ರಿಕ್ಷನ್ ಇರಲಿಲ್ಲ. ಈಗ ನಂಬರ್ಸ್ ರೆಸ್ಟ್ರಿಕ್ಷನ್ ಇದೆ. ಅದರಿಂದ 34 ಜನದ ಮೇಲೆ ಮಾಡೋಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದ ಒಂದು ನೀತಿ ಏನಂದರೆ ಎಲ್ಲರಿಗೂ ಸಮಾನತೆ ಕೊಡಬೇಕು, ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವರ್ಗಕ್ಕೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ನೀತಿ ಇರೋದರಿಂದ ಎಲ್ಲ ವರ್ಗಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ಅದನ್ನು ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ನಮ್ಮ ಜೊತೆಗೆ ನ್ಯಾಯವನ್ನು ಒದಗಿಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ. ಸರ್, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಅಥವಾ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ? ಹೇಗೆ? ನಾನು ಕಾಂಗ್ರೆಸ್ ಪಕ್ಷದ
ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರವಾಗಿ ಇರ್ತೀವಿ. ಸೊ ಇದು ನಜೀರ್ ಅಹಮದ್ ಅವರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.